ಎಸ್, ಇಂಥದ್ದೊಂದು ದಂಧೆ ಬೆಂಗಳೂರಿನಲ್ಲಿ ಇದೆ ಎನ್ನುವಂಥದ್ದು. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ವಿಜಯ್ ನಿಶಾಂತ್, ನಗರೀಕೃತ ಅರಣ್ಯಗಳ ಸಂರಕ್ಷಕರು, ಪ್ರಾಣಿ ಪ್ರಕೃತಿ ಪ್ರಿಯರು ಕೂಡ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಮೋಹನ್ ಕೆ ಅವರಿದ್ದಾರೆ. ಮೋಹನ್, ತಮಗೂ ಕೂಡ ಸ್ವಾಗತ. ಮೋಹನ್ ಕೂಡ ಪರಿಸರ, ಪ್ರಕೃತಿ, ಪ್ರಾಣಿ ಪಕ್ಷಿಗಳ ಸಂರಕ್ಷಕರು ಮತ್ತು ಪ್ರಿಯರು. ಹಾಗೆ ಸ್ನೇಕ್ ಶಿವಪ್ಪ ಅವರಿದ್ದಾರೆ. ಶಿವಪ್ಪ ಅವರು ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಬೆಂಗಳೂರಿನಲ್ಲಿ ಹಾವುಗಳು ಕಾಣಿಸ್ಕೊಳ್ಳೋದು ಕಾಮನ್. ಮನೆಗಳಲ್ಲಿ ಹಾವು ಕಾಣಿಸ್ಕೊಂಡಂತೂ ಕುಟುಂಬದವರ ಭಯ ಹೇಳ್ತಿರೋದು. ಮನೆಗಳಿಗೆ ಹಾವು ಬಂದರೆ ಅವುಗಳನ್ನು ಹಿಡಿಯೋದಕ್ಕೆ ಅಂತಾನೆ BBMP ಒಂದಷ್ಟು ಜನ ಸ್ವಯಂ ಸೇವಕರನ್ನು ನೇಮಿಸಿಕೊಂಡಿದೆ. ಇವರಿಗೆ ಜನ ಹಣ ಕೊಡಬೇಕಿಲ್ಲ, ಆದರೆ ಈ ಸ್ವಯಂ ಸೇವಕರು ಹಾವು ಹಿಡಿಯೋದನ್ನೇ ದಂಧೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆ. ಹಾವು ಇದ್ದರೆ ಒಂದು ರೇಟು, ಹಾವು ಇಲ್ಲ ಅಂದರೆ ಇನ್ನೊಂದು ರೇಟನ್ನು ಇವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇವರ ಈ ದಂಧೆ ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ. ಬೆಂಗಳೂರು ವ್ಯಾಪ್ತಿಯ ಮನೆಗಳಲ್ಲಿ ಹಾವು ಕಾಣಿಸ್ಕೊಂಡ್ರೆ ಅವುಗಳನ್ನು ಹಿಡಿಯೋದಕ್ಕೆ BBMP ಸ್ವಯಂ ಸೇವಕರು ಬರ್ತಾರೆ. ಹಾವುಗಳನ್ನು ಹಿಡಿಯೋದಕ್ಕೆ ಅಂತಾನೆ BBMP 30 ಮಂದಿ ಸ್ವಯಂ ಸೇವಕರನ್ನು ನೇಮಿಸಿಕೊಂಡಿದೆ. ಇವರಿಗೆ ಸಂಬಳವನ್ನೂ ಕೊಡುತ್ತೆ. ಆದರೆ ಈ ಸ್ವಯಂ ಸೇವಕರು ಹಾವು ಹಿಡಿಯೋದನ್ನೇ ದಂಧೆ ಮಾಡಿಕೊಂಡಿದ್ದಾರೆ. ಮನೆಯವರ ಭಯವನ್ನೇ ಬಂಡವಾಳ ಮಾಡಿಕೊಂಡು ಹಣ ಪೀಕುವ ಕೆಲಸ ಮಾಡ್ತಿದ್ದಾರೆ. ಮನೆಗೆ ಹಾವು ಬಂದುಬಿಟ್ಟಿದೆ, ಬಂದು ಹಿಡ್ಕೊಂಡು ಹೋಗಿ ಅಂತ ಈ ಸ್ವಯಂ ಸೇವಕರಿಗೆ ಕಾಲ್ ಮಾಡಿದ್ರೆ ಅವರು ಮೊದಲು ಹೇಳೋದೆ ಇಷ್ಟು ಹಣ ಕೊಟ್ಟರೆ ಮಾತ್ರ ಬಂದು ಹಾವು ಹಿಡಿತೀವಿ ಅಂತ. ಹಣ ಕೊಡೋದಕ್ಕೆ ಒಪ್ಕೊಂಡು ಮೇಲೆ ಯಾವ ಹಾವು ಅಂತ ಕೇಳ್ತಾರೆ. BBMPಯ ಸ್ವಯಂ ಸೇವಕರ ಈ ದಂಧೆ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿದೆ. ನೀವು ಎಲ್ಲಿ ಬಂದಿರ? ಈಗ 500 ರೂಪಾಯಿ ತೊಗೊಳಕ್ಕೆ ದೊಡ್ಡದಲ್ಲ. ಎಲ್ಲಿ ಬಿಡೋಣ, ಅದೇ ಬಂದಿರೋ ಪ್ರಾಬ್ಲಮ್. ಎಲ್ಲಿ ಬಿಡೋಣ? ಎಲ್ಲರೂ ದೂರ ಬಿಡಿ ಅಂತಾರಲ್ಲ. ಅಟ್ಲೀಸ್ಟ್ ಬನ್ನರ್ಘಟ್ಟೆಯಿಂದ ಆಚೆ ಹೋಗ್ಬೇಕು ಅಂತ ನಾವು ಆಟೋದಲ್ಲೇ ಹೋಗ್ಬೇಕು, ನಾವು ಆಟೋ ಚಾರ್ಜ್ ತಗೋಬೇಕು. ಬ್ರದರ್, ಅಮ್ಮ ನಮ್ಮ ಜೀವ ಒತ್ತೆ ಇಡ್ಬೇಕು. ಹೆಚ್ಚು ಕಮ್ಮಿ ಆದರೆ ನೀವು 1 ಪೈಸೆ ಕೇಳ್ತೀರಾ? ಅಲ್ಲಿ ಏನು ಗೊತ್ತಾ, ಅದು ಫಾರೆಸ್ಟ್ ಹೋದ್ರೆ ನಾವು ರಾತ್ರಿ 8 ಗಂಟೆ ಮೇಲೆ ಹೋಗೋದು. ಯಾಕೆ ಗೊತ್ತಾ, ನೀವು ಇಷ್ಟೊತ್ತಿನಲ್ಲಿ ಏನಾದ್ರು ಹೋಗೋದು ಬಿಡೋದು ನೋಡ್ತು ಅಂದರೆ ನನ್ನ ಗಾಡಿ 2 ಸೇರ್ಸ್ ಕಟ್ಟಾಕ್ಬಿಡ್ತಾರೆ ಅಲ್ಲಿ ಜನ. ಅಲ್ಲಿ ಅದು ನನಗೆ ಪ್ರಾಬ್ಲಮ್ ಇದೆ. ಇಷ್ಟೊತ್ತರಲ್ಲಿ ಬಿಡೋಂಗಿಲ್ವಾ ಅಲ್ಲಿ? ಆಗಲ್ಲ. ಅಲ್ಲ ಬನ್ನಿ ಬ್ರದರ್, ಒಂದು ಸ್ವಲ್ಪ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿ ಬನ್ನಿ. ಇದು ಮರಕ್ಕೆ ಕಟ್ಟಾಕ್ಬಿಡ್ತಾರೆ ಬ್ರದರ್ ಅಂತ. ಯಾವ ಬ್ರದರ್ ನೀನು? ಅಲ್ಲ ಗೊತ್ತಾಯ್ತು, ಏನೋ ಒಂದು ಸ್ವಲ್ಪ ಬನ್ನಿ, ಹೆಚ್ಚು ಕಮ್ಮಿ ಮಾಡಿ ಬರ್ರಿ. ಈ ಸ್ವಯಂ ಸೇವಕರಿಗೆ ಫೋನ್ ಮಾಡಿದ್ರೆ ಹಾವು ಹಿಡಿಯೋದಕ್ಕೆ ಇಂತಿಷ್ಟು ಹಣ ಕೊಟ್ರೇನೇ ಬರ್ತೀವಿ ಅಂತಾರೆ. ಹಾವು ಸಿಕ್ಕಿದ್ರೆ ಒಂದು ಅಮೌಂಟು, ಸಿಕ್ಲಿಲ್ಲ ಅಂದ್ರೆ ಇನ್ನೊಂದು ಅಮೌಂಟ್ ಕೇಳ್ತಾರೆ. ಇದರಲ್ಲಿ ಒಂಚೂರು ಚೌಕಾಸಿನೇ ಇಲ್ಲ ರೀ ಅಂತ ಖಡಕ್ ಆಗಿ ಹೇಳ್ತಾರೆ. ನಿಮ್ಗಿಂತ 10 ವರ್ಷ ಭಯ ನಮಗಿರುತ್ತೆ. ಹೌದು. ಯಾಕೆ ಅಂದರೆ ನಾವು ಗೌರ್ಮೆಂಟಿಂದಲ್ಲ, ನಮ್ಗೆ ₹1 ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ. ನಾವು ನಮ್ಮ ತಲೆ ಮೇಲೆ ಹಾಕೊಂಡು ನಾವು ಮಾಡಬೇಕಿದು. ಹೌದು ನಿಜ. ಏನು ಗೊತ್ತಾ, ನಾನು ಮುಂಚೆ ಬನ್ನರ್ಘಟ್ಟ ಬಿಡ್ತಿದ್ವಿ. ಈಗ ಬನ್ನರ್ಘಟ್ಟ ಪರ್ಮಿಷನ್ ಇಲ್ಲ, ಈಗ ತಟ್ಟೆಕೆರೆ ಫಾರೆಸ್ಟ್. ಬನ್ನರ್ಘಟ್ಟದಲ್ಲಿ ಏನಾಗಿದೆ ಗೊತ್ತಾ, ಗಾಡಿ ನಿಲ್ಸ್ಬಿಟ್ಟು ಹುಚ್ಚವ್ರಿಗೆ ಗಾಡಿ ನಿಲ್ಸಿದ್ರು ಜನ ಬಂದು ಕತ್ತಂಪಟ್ಟಿ ಇಡ್ತಾರೆ. ನಿಲ್ತಂದು ಯಾವ ಬಿಡ್ತೀಯಾ ಅಂತ. ಹುಚ್ಚವನು ಯಾಕೆ ನಿಲ್ಸಂಗಿಲ್ಲ ನಾವು. ನಮ್ಮ ಅಕ್ಕ ನೋಡಿ ಗಿರಾಕ್ ಬಿಡೈತಂದ್ರ ಕಾಂಡಿ ಮೆಣಸು ತಂಗಿಸ್ಬಿಟ್ಟು ಕಾಫಿ ಕುಡಿಯೋಕೆ ಹೋದ್ರೂ ಹಾವು ತಂದು ಬಿಡ್ತಿದ್ಯಾ, ಡಬ್ಬ ತೋರಿಸು ಅಂತಾರೆ. ಅದಕ್ಕೆ ರಾತ್ರಿ 9:30 10 ಗಂಟೆ ಮೇಲೆ ಹೋಗೋದು ನಾವು. ನಮ್ಗೆ ಎಷ್ಟು ರಿಸ್ಕ್ ಇದೆ ಅಂದರೆ ಇನ್ನೂ ಯಾವ ಮಾಡ್ತು ಅಂದರೆ, ನಾವು ಹೋಗ್ತೀವಲ್ಲ ಆಟೋದವರೆಗೂ ಗೊತ್ತಿರಲ್ಲ ನಮ್ಮ ಗಾಡೀಲಿ ಆವೈತೆ ಅಂತ. ಆವೈತೆ ಅಂದರೆ ಆಟೋದವನು ಗಾಡಿಗೆ ಹತ್ಸಲ್ಲ ನಮ್ಗೆ. ಎಷ್ಟಂತ ಸರ್? 1,500 ಕೊಟ್ಬಿಡ್ತೀನಿ. 1,800. ಏನೋ ಮಾಡ್ರಿ, ದೊಡ್ಡ ಮನ್ಸು ಪಾಪ ಅವರು. ನನಗೆ 600 ರೂಪಾಯಿ ಕೊಡಿ, ಯಾವ್ದಾರು ಆಟೋ ಮಾತಾಡ್ಸಿ. ಹಂಗಲ್ಲ ಬಾಯ್ಸ್. ಚಿಕ್ಕದು ದೊಡ್ಡದು ಕಷ್ಟ ಬರಲ್ಲ ಬ್ರದರ್. ಸರ್ ಇಟ್ಕೊಳ್ಳಿ ಬೇಕಾದ್ರೆ ನಿಮ್ಮ ಕಾರ್ಪೊರೇಷನ್ ಎಷ್ಟು. ಹಂಗಲ್ಲ ಬ್ರದರ್. ಬ್ರದರು ಇಲ್ಲ, ಸಿಸ್ಟರು ಇಲ್ಲ. ಆಯ್ತು ಬಿಡು, ಆಯ್ತು, ಇಲ್ಲ ಕತೆನೂ ಇಲ್ಲ. ಮಾಡಿ ಏನು ಮಾಡೋದಿಲ್ಲ. ಯಾರು ಬಂದಿಲ್ಲ ಬೆಳಗ್ಗೆ ಅಂತ. ಇಲ್ಲಿ ಗೊತ್ತಾ ನಿನ್ಗೆ? ಕೊಡ್ತಾ ಇದ್ದೀನಲ್ಲ ಇದರಲ್ಲಿ 1 ವರ್ಷ. ಅದು 1 ವರ್ಷಕ್ಕೆ ಮಾಡಂಗಿದ್ರೆ ಮಧ್ಯಾಹ್ನ ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಬ್ರದರ್ ಬನ್ನಿ ಬ್ರದರ್. ಫ್ರೆಂಡ್ಗೆ ಹೇಳಿದ್ರು ನಾನು ಕೇರ್ ಮಾಡಲ್ಲ. ಯಾಕೆಂದ್ರೆ ಅವ್ನು ಯಾವನು ಬಂದು ನಮ್ಮನ್ನು ಕಾಯ್ಕೊಳ್ಳಲ್ಲ. ನನ್ನ ಫ್ರೆಂಡು ಬರಲ್ಲ, ಯಾರು ಬರಲ್ಲ. ಈ ಫೀಲ್ಡಲ್ಲಿ ಡಿಸ್ಕೌಂಟ್ ಕೇಳಬೇಡಿ, ನಾನು ಕೊಡೋದಿಲ್ಲ. ನನಗೆ ಯಾಕೆಂದ್ರೆ ನಾನು ಜೀವ ಒತ್ತೆ ಇಟ್ಟಿರ್ತೀನಿ, ಯಾರು ಬರೋದಿಲ್ಲ. ಹೌದು ನಿಜ, ಹೌದು. ಮಾಡ್ಕೋಬೇಡಿ. ಅದೇ ಇಲ್ಲಿ
ನಾನು ಹೇಳಿ ಮಾತು ಫಿಕ್ಸ್ ಮಾಡ್ಕೊಂಡೆ ಬಂದ್ರೆ 1500 ರೂಪಾಯಿ ಮಾಡಿದ್ರೆ ಮಧ್ಯಾಹ್ನ ಮಾಡ್ಬಿಟ್ಟು ಹೋಗ್ತಿದೆ. ಇಲ್ಲ 1 ರೂಪಾಯಿ ಬಿಡಲ್ಲ. 100 ರೂಪಾಯಿ ಕಣಪ್ಪ. ಇಲ್ಲ 1 ರೂಪಾಯಿ ಬಿಡಲ್ಲ ಇದರಲ್ಲಿ. ಯಾಕೆಂದ್ರೆ ನಮ್ಮ ಜೀವ ಒತ್ತಾಯಿಟ್ಟು ಇದ್ರ ಬೆಲೆ ನಿಮಗೆ ಗೊತ್ತಿಲ್ಲ. ಮಧ್ಯಾಹ್ನದಿಂದ ಬೆಳಗ್ಗೆ 100 ರೂಪಾಯಿ ಕಮ್ಮಿ ಮಾಡು. ಹೌದು ಇಲ್ಲ 45 ವರ್ಷ ನಾನು ಬೆಂಗಳೂರಿಗೆ ಬಂದು ನಾನು ಫಸ್ಟ್ ನೋಡ್ತಿದ್ದೀರಾ 100% ಏನು ಮಾಡೋಕ್ಕಾಗಲ್ಲ ಸರ್, ಕಷ್ಟ. ದುಡ್ಡು ನಮ್ಮ ಜೀವ ಸಂಪಾದನೆ ಮಾಡೋದು ಯಾರು ಆಯ್ತು ಬೇಕಾದ್ರೂ ಗುರು, ಮಾಡ್ತಾರೆ. ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಬಂದು ಯಾಕೆ ಮಾಡಲ್ಲ ಅವ್ರಿಗೆ ಕೆಲಸನ? ಈ ಕೆಲಸ ಯಾರು ಮಾಡ್ಬೇಕು ಗೊತ್ತಾ? ಫೈರ್ ಇಂಜಿನ್ ಮಾಡಬೇಕು. ಸ್ವಾಮಿ 40,000 ಸಂಬಳ ಕೊಡ್ತಾನೆ. ನಾಳೆ ಏನ್ ಮಾಡ್ತಾ ಮಾಡ್ತಾ ಇದೆ ಇದ್ದಾನೆ? ಇವತ್ತು ಇಷ್ಟೇ ಅಲ್ಲ, ರಾತ್ರಿ ಹೊತ್ತಲ್ಲಿ ಹಾವು ಹಿಡಿಯೋದಕ್ಕೂ ಈ ಸ್ವಯಂ ಸೇವಕರು 3,000 ರಿಂದ 4,000 ರೂಪಾಯಿ ಡಿಮಾಂಡ್ ಮಾಡ್ತಾರಂತೆ. ಎಷ್ಟು ಕೊಡ್ತಿದ್ದೀರಾ? 100 ರೂಪಾಯಿಗೆ ಇಷ್ಟೊತ್ತು ಹೊಡೆದಾಡ್ಬೇಕಾ ಸರ್? 1 2 3 4 5 ಇರ್ಲಿ ತಗೊಳ್ರಿ. 5 10 11 12 13 14 15 ಸರ್ 100 ಕೊಡಬೇಡಿ. ಇಲ್ಲ 200 ರೂಪಾಯಿ ಅಂದ್ರೆ ನಿಮ್ಗೆ ನನಗೂ ದೊಡ್ಡ ಅಮೌಂಟೇ ಸರ್, ಬೇಜಾರು ಮಾಡ್ಕೋಬೇಡಿ. ಈ ಸ್ವಯಂ ಸೇವಕರ ದಂಧೆಯಿಂದ ಬಲಿಯಾದವರು ಅದೆಷ್ಟೋ ಮಂದಿ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಮನೆಗೆ ಹಾವು ಬಂದ್ರೆ ಇವರನ್ನೇ ಕರೆಸ್ಬೇಕು. ಆದ್ರೆ ಈ ಜನ ಹಣ ಇಲ್ಲದೆ ಹಾವು ಹಿಡಿಯೋಲ್ಲ. ನಾವೇನ್ ಮಾಡೋಣ ಅಂತಾರೆ ಇವರನ್ನ ಕರೆಸ್ದವ್ರು. ಆಯ್ತು ಸರ್ ಬರ್ತೀನಿ ಅಂತ ಫಸ್ಟ್ ಬಂದ ತಕ್ಷಣವೇ ಇಲ್ಲಿ ಒಳಗಡೆ ಸೆಲ್ಲರಲ್ಲಿ ನೋಡಿಬಿಟ್ಟು ನೋಡಿ ಸರ್ ಫಸ್ಟು 1,800 ರೂಪಾಯಿ ನೋಡಿ ಚಾರ್ಜು. 1,800 ಹಾವು ಸಿಕ್ಕಿಲ್ಲ ಅಂದರೆ 600 ರೂಪಾಯಿ ಕೊಡಬೇಕು ಅಂತ ಹೇಳ್ದೆ ಮೇಡಮ್. 1,000 ಮಾಡ್ಕೊಂಡೆ ಫಸ್ಟು, ಆಮೇಲೆ 1,500 ಮಾಡ್ಕೊಂಡೆ. 1 ರೂಪಾಯಿ ಕಮ್ಮಿ ಆಗಲ್ಲ. ನಾವು ಬನ್ನಾರ್ಘಟ್ಟಕ್ಕೆ ತೊಗೊಂಡೋಗಿ ಬಿಡಬೇಕು. ಆಟೋದಲ್ಲಿ 600 ರೂಪಾಯಿ ಕೇಳ್ತಾನೆ. ನಾವೆಲ್ಲಿ ರಾತ್ರಿ ಹೊತ್ತು ಬಿಡಬೇಕು. ಈ ಟೈಮ್ನಲ್ಲಿ ಬಿಟ್ಟರೆ ಬಾಕ್ಲು ಹಾಕಿರ್ತಾರೆ. ಏನು ಬೇರೆ ಏನೇನೋ ಹೇಳ್ದೆ ಮೇಡಮ್. ಹೇಗಿದೆ ನೋಡಿ ಪಾಲಿಕೆ ಅರಣ್ಯ ಘಟಕ ಸಿಬ್ಬಂದಿಯ ಹಣ ಮಾಡೋ ದಾರಿ. ಹಾವು ಹಿಡಿಯೋ ದಂಧೆ ನಡೆಸಿ ಹಣ ಜೇಬುಗಳಿಸ್ತಾ ಇದ್ದಾರೆ ಈ ಅಡ್ಡ ಕಸುಬಿಗಳು. ಜನರನ್ನ ದೋಚೋ ಇವರಿಗೆ ಸ್ವಯಂ ಸೇವಕರು ಅಂತ ಬೇರೆ ಹಣೆಪಟ್ಟಿ. ಈ ಭಸ್ಮಾಸುರರಿಗೆ ಬಿಬಿಎಂಪಿ ಕೂಡಲೇ ಬಿಸಿ ಮುಟ್ಟಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಎಸ್, ನೋಡಿದ್ರಲ್ಲ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ. ಕೋಟ್ಯಂತರ ರೂಪಾಯಿಗಳ ಖರ್ಚಿನಲ್ಲಿ ಒಂದಿಡೀ ವ್ಯವಸ್ಥೆ ಕಾರ್ಯನಿರ್ವಹಿಸುವಂಥ ಹೊತ್ತಲ್ಲಿ ಒಂದು ಹಾವು ಹಿಡಿಯೋಕ್ಕೆ BBMPಗೆ ಆಗೋದಿಲ್ವಾ ಅಂತ. BBMP ಏನೋ ಒಂದು ವ್ಯವಸ್ಥೆ ಮಾಡಿದೆ, ಆದರೆ ಮಾಡಿರುವಂಥದ್ದು ಇಂಥವ್ರನ್ನ ಅಂತ. ಇದ್ರ ಎಷ್ಟರ ಮಟ್ಟಿಗೆ ಇವನ ಜಾಲ ಇದೆ ಅಂದರೆ, ನೀವು ಯಾವುದೇ ಏರಿಯಾದಲ್ಲಿ ಹಾವು ಸಿಗಲಿ ಇವಂದೇ ನಂಬರ್ ಕೊಡುವಂಥದ್ದು. ಯಾರೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು ಇದೇ ನಂಬರ್ ಕೊಡ್ತಾರೆ ಅನ್ನುವಂಥದ್ದು. ನೀವು ಜಸ್ಟ್ ಡೈಲಿಗೆ ಫೋನ್ ಮಾಡಿದ್ರು ಇದೇ ನಂಬರ್ ಸಿಗುತ್ತೆ ಅನ್ನುವಂಥ. ಅಂದರೆ ಇವರ ನೆಟ್ವರ್ಕ್ ಅದ್ಭುತವಾಗಿದೆ. ಬೇರೆ ಪ್ರಾಣಿ ಪ್ರಿಯರ ನಂಬರ್ಗಳೆಲ್ಲ ಡಿಲೀಟ್ ಆಗಿ ಈ ನಂಬರ್ ಅಷ್ಟೇ ಉಳ್ಕೊಂಡಿದೆ. ನಿಮ್ಮ ಮನೆಗೆ ಹಾವು ಬಂದರೆ ಇವರೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಒಂದು ನೆಟ್ವರ್ಕನ್ನು ಬೆಳೆಸ್ಕೊಂಡಿದ್ದಾರೆ. ಇಂತಹ ಜನರಿಂದ ಹೇಗೆ ಸಾಧ್ಯ ಈ ಕಾರ್ಯ ಅನ್ನುವಂಥದ್ದು, ಮತ್ತು ಹಿಡಿದ ಹಾವನ್ನು ಏನು ಮಾಡ್ತಾರೆ, ನಿಜಕ್ಕೂ ಇದರ ಹಿಂದಿರುವಂತಹ ಒಂದು ಸ್ಕ್ಯಾಮ್ ಎಂಥದ್ದು.